ಅಭಿಯವರೇ ನಮಸ್ತೆ. ಈಗಾಗ್ಲೇ ನಿಮ್ಗೂ ವಿಚಾರ ಗೊತ್ತಿದೆ. ದಿಲೀಪ್ ರಾಜ್ ಅವರು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. 46 ವಯಸ್ಸಿಗೆನೆ ಒಂದು ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಈಗಾಗ್ಲೇ ನಾವು ಅಪೂರ್ವ ವಿಚಾರದಲ್ಲಿ ನೋಡಿದ್ವಿ. ಈಗ ಸ್ಮಾಲ್ ನಲ್ಲಿ ಆಗಿರುವಂತದ್ದು ಏನ್ ಹೇಳ್ತೀರಾ ಅಂತ. ನೀವು ಹೇಳ್ದಾಗೆ ಲೈಕ್ ಕಂಬಿನಿಂಗ್ ವಾಯ್ಸ್ ಆಯ್ತು ವರ್ಕ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಚಾನಲ್ ಅಲ್ಲಿ ನಾವು ಅವರು ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ಮಹಾಸಂಗಮ ಎಲ್ಲ ನಡೀತಾ ಇತ್ತು. ಅದೆಲ್ಲ ಅವಾಗ್ಲೂ ತುಂಬಾ ಕ್ಲೋಸ್ ಆಗಿದ್ರು. ಏನ್ ಹೇಳೋದು, ಲೈಕ್ ಬಹಳ ಒಳ್ಳೆ ನಟ, ಜೆಂಟಲ್ ಅಂತ ಹೇಳ್ಬೋದು. ಫಿಟ್ನೆಸ್ ಫ್ರೀಕು. ಲೈಕ್ ಎಲ್ಲರೂ ನೋಡಿ ಇವಾಗ ಸ್ಮೋಕ್ ಮಾಡಿ ಡ್ರಿಂಕ್ ಮಾಡಿ ಇವರೆಲ್ಲರೂ 60-70 ವರ್ಷ ಬದುಕೊಂಡು ಆರಾಮಾಗಿ ಚೆನ್ನಾಗಿದ್ದಾರೆ. ಬಟ್ ಇವ್ರಿಗೆ ಏನು ಚಟನೇ ಇರಲಿಲ್ಲ. ಇವ್ರಿಗೆ ಸ್ಮೋಕ್ ಮಾಡ್ತಿರ್ಲಿಲ್ಲ, ಏನೂ ಇಲ್ಲ. ಜಿಮ್ಗೆ ಹೋಗ್ತಾ ಇದ್ರು, ಬ್ಯಾಡ್ಮಿಂಟನ್ಗೆ ಹೋಗ್ತಾ ಇದ್ರು. ಹಿಂಗಾಯ್ತು. ಸೊ ಬಹಳ ನೋವಾಗುವಂತ ವಿಷಯ. ಲೈಕ್ ಅವರು ಕೋವರ್ಕರ್ ಅನ್ನೋದಕ್ಕಿಂತ ಕೋ-ಆರ್ಟಿಸ್ಟ್ ಅನ್ನೋದಕ್ಕಿಂತ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಅಂತಂದ್ರೆ ಒಂದು 20-25 ಡೇಸ್ ಬ್ಯಾಕ್ ಅವ್ರಿಗೆ ನಾನು ಲವ್ ಮಾಕ್ಟೇಲ್ 3 ನೋಡ್ಬಿಟ್ಟು ಕಾಲ್ ಮಾಡಿದ್ದೆ. ಲವ್ ಮಾಕ್ಟೇಲ್ 3 ಅಲ್ಲಿ ಅವರು ಲಾಯರ್ ಪಾತ್ರ ಮಾಡಿದ್ರು. ಬಹಳ ಚೆನ್ನಾಗಿ ಮಾಡಿದ್ರಿ ಸರ್ ಅಂದ್ಬಿಟ್ಟು ಕಾಲ್ ಮಾಡಿದ್ದೆ. ಯಾವಾಗ್ಲೂ ಹೋಗಿದ್ದೆ ಮಗ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ತುಂಬಾ ಬೇಜಾರಾಯ್ತು. ಶೂಟಿಂಗ್ ಎಲ್ಲ ನೀವು ಅಂಬಿ ನಿಮ್ಗೆ ವಯಸ್ಸಾಯ್ತು ಅಂತ ಟೈಮಲ್ಲಿ, ಯಾಕಂತಂದ್ರೆ ಒಂದ್ ಕಡೆ ಅಂಬರೀಶ್ ಸರ್, ಇನ್ನೊಂದ್ ಕಡೆ ಇವ್ರೊಟ್ಟಿಗೆ. ಸೊ ಆ ಟೈಮಲ್ಲೆಲ್ಲ ಹೆಂಗಿರ್ತಿದ್ರು ಇವರು ಅಂತ ನಿಮ್ ಜೊತೆ ಎಲ್ಲಾನು? ಯಾಕಂತಂದ್ರೆ ಆಲ್ಮೋಸ್ಟ್ ಮಿಂಗಲ್ ಆಗೇ ಆಗ್ತಿದ್ರು, ಆಗ್ತಿದ್ರು, ಮಿಂಗಲ್ ಆಗ್ತಾ ಇದ್ರು. ಅಂಡ್ ಹಿ ಇಸ್ ವೆರಿ ರಿಸರ್ವ್ಡ್ ಪರ್ಸನ್. ಅಂತ ಅಂದ್ರೆ ಅವರು ಲೈಕ್ ಒಬ್ರೇನೆ ಓದ್ತಾ ಇದ್ರು. ಅಂಡ್ ಒಬ್ರೇ ಕುತ್ಕೊಂಡು ಅಥವಾ ಮರದ ಕೆಳಗಡೆ ಕುತ್ಕೊಂಡು ನೇಚರ್ ನ ನೋಡೋದಾಗಿರ್ಬೋದು, ಅಂಡ್ ಪುಸ್ತಕ ನೋಡೋದಾಗಿರ್ಬೋದು. ಫ್ರೀ ಇದ್ರೆ ಮೊಬೈಲ್ ತಗೊಂಡು ಅದು ಇದು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀವಿ. ಬಟ್ ಅವ್ರ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಓದ್ತಾ ಇದ್ರು, ಇಲ್ಲ ಅಂದ್ರೆ ನೇಚರ್ ಓದ್ತಾ ಇದ್ರು, ಇಲ್ಲ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು. ನಮ್ ಬಗ್ಗೆ, ನಮ್ ಜೊತೆ ಎಲ್ಲ ಮಾತಾಡ್ಬೇಕು ಅಂತ. ಸೊ ಅವ್ರದ್ದು ಲೈಕ್ ಯಾವಾಗ್ಲೂ ಅವರು ಬರೀ ಸಿನಿಮಾ, ಲಿಟರೇಚರ್, ಆಕ್ಟಿಂಗ್ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಸೊ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಅಂತ ಹೇಳ್ಬೋದು ಇದು. ಅವ್ರು ಆಕ್ಟ್ ಮಾಡ್ಬೇಕಾಗಿದ್ದಂತ ಸಿನಿಮಾ ಈಗ ಸೆಟ್ ಇರೋದಕ್ಕೆ ಆಗಲ್ಲ, ಬಿಕಾಸ್ ಅವರ ಅಗಲಿಕೆ ಅಷ್ಟು ಕಾಡ್ತಿದೆ ಅಂತ. ಹೌದು ಸರ್. ಅದು ಆಕ್ಚುಲಿ ಆ ಪ್ರೊಡಕ್ಷನ್ ಹೌಸ್ಗೆ ಎಲ್ಲರಿಗೂ ಲಾಸ್ ಅದು. ಬಟ್ ಅವ್ರಿಗೆ ದುಡ್ಡು ಕನ್ಸಿತ್ತು. ಅದು ಆಕ್ಚುಲಿ ಒಂದು ಡೈರೆಕ್ಟರ್ನ ಅಂಡ್ ಹೊಸ ಕಲಾವಿದರನ್ನ ಅವ್ರ ಸೀರಿಯಲ್, ಅವ್ರ ಪ್ರೊಡಕ್ಷನ್ ಅಲ್ಲಿ ಸೀರಿಯಲ್ ಮುಖಾಂತರ ಧೃತಿ ಪ್ರೊಡಕ್ಷನ್ಸ್ ಅಂತ ಅವ್ರದ್ದು, ಆ ಪ್ರೊಡಕ್ಷನ್ಸ್ ಇಂದ ಲಾಂಚ್ ಮಾಡಬೇಕು ಅಥವಾ ಲೈಕ್ ಸಿನಿಮಾದಲ್ಲಿ ಲಾಂಚ್ ಮಾಡಬೇಕು ಅನ್ನೋದೊಂದು ಅವ್ರಿಗೂ ತುಂಬಾ ಕನ್ಸಿತ್ತು. ಬಟ್ ಏನು ಅಂತ ಅಂದ್ರೆ ಅವ್ರ ಮಿಸ್ಸಸ್ ಕೂಡ ಅಷ್ಟೇ ಎಂತೂಸಿಯಸ್ಟು. ಅವರು ಒಳ್ಳೆ ಪ್ರೊಡ್ಯೂಸರೇನೆ. ಅವ್ರ ಕನ್ಸನ್ನ ಅವ್ರ ಮಿಸ್ಸಸ್ ಮಕ್ಕಳನ್ನು ಪೂರೈಸ್ತಾರೆ ಅನ್ನೋ ಒಂದು ನನಗೆ ನಂಬಿಕೆ ಇದೆ. ಸೊ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ರು ಅವ್ರ ಕನಸು ಅಥವಾ ಅದ್ಯಾವುದು ನಮ್ಮನ್ನು ಬಿಟ್ಟೋಗಲ್ಲ. ಧೃತಿ ಪ್ರೊಡಕ್ಷನ್ ಅವರು ಒಳ್ಳೇದಾಗ್ಲಿ ಅಂತ ಅವರು ನೆರವೇರಿಸ್ಕೊಡ್ತಾರೆ ಅಂತ ನಾನು